ಗೊತ್ತಿರೋ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋಗೆ ಸಬ್ಟೈಟಲ್ಸ್ನ ಹೆಂಗೆ ಆ್ಯಡ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿತೌಟ್ ಎಕ್ಸ್ಟರ್ನಲ್ ಆ್ಯಪ್ ಆರ್ ಎನಿಥಿಂಗ್ ಯೂಟ್ಯೂಬ್ ಸ್ಟುಡಿಯೋ ಇಂದಾನೆ ಆ್ಯಡ್ ಮಾಡ್ಬೋದು. ಫಸ್ಟ್ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಫಸ್ಟ್ ನೀವು ಯೂಟ್ಯೂಬ್ಗೆ ಹೋಗ್ಬೇಕು. ನಿಮ್ದು ಯೂಟ್ಯೂಬ್ ಚಾನಲ್ ಇರುತ್ತಲ್ಲ, ಯೂಟ್ಯೂಬ್ಗೆ ಹೋಗ್ಬೇಕು. ಯೂಟ್ಯೂಬ್ಗೆ ಹೋದ್ಮೇಲೆ ನಿಮ್ದು ರೈಟ್ ಸೈಡ್ ಐಕಾನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ರೈಟ್ ಸೈಡ್ ಐಕಾನ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋರ್ತ್ ಆಪ್ಷನ್ ಯೂಟ್ಯೂಬ್ ಸ್ಟುಡಿಯೋ ಅಂತಿದೆ. ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಎನ್ವಿರಾನ್ಮೆಂಟ್ ಬರುತ್ತೆ. ಓಕೆನಾ? ನೀವು ಯಾವುದೋ ಒಂದು ವಿಡಿಯೋಗೆ ನೀವು ಫಾರ್ ಎಕ್ಸಾಂಪಲ್ ಸಬ್ಟೈಟಲ್ಸ್ನ ಆ್ಯಡ್ ಮಾಡಬೇಕು. ಈ ಥರ ಕಂಟೆಂಟ್ಗೆ ಹೋಗಿ. ಕಂಟೆಂಟಲ್ಲಿ ಆಲ್ಮೋಸ್ಟ್ ಆಲ್ ನಿಮ್ಮ ವಿಡಿಯೋಸ್ ಇರೋದು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಯಾವ್ದಾನ ಒಂದು ವಿಡಿಯೋಗೆ ತೋರಿಸ್ತೀನಿ ಈಗ ಹೆಂಗೆ ಆ್ಯಡ್ ಮಾಡೋದು ಅಂತ. ಫಾರ್ ಎಕ್ಸಾಂಪಲ್ ಈ ವಿಡಿಯೋಗೆ ಸಬ್ಟೈಟಲ್ ಆ್ಯಡ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ರೈಟ್ ಸೈಡ್ ಬಂದರೆ ಇಲ್ಲಿ ಸಬ್ಟೈಟಲ್ಸ್ ಅಂತ ಆಪ್ಷನ್ ಇದೆ. ಲೆಫ್ಟ್ ಸೈಡ್ ಬಂದರೆ ಸಬ್ಟೈಟಲ್ಸ್ ಅಂತ ಆಪ್ಷನ್ ಇದೆ. ಸಬ್ಟೈಟಲ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕನ್ನಡ ವಿಡಿಯೋ ಲ್ಯಾಂಗ್ವೇಜ್ ಅಂತ ತೋರಿಸ್ತಿದೆ. ಏನಕ್ಕೆ ಅಂದರೆ ನಾನು ಇನಿಷಿಯಲಿ ಕನ್ನಡ ಲ್ಯಾಂಗ್ವೇಜ್ ಸೆಟ್ ಮಾಡ್ಬಿಟ್ಟಿದ್ದೀನಿ. ಯಾಕಂದರೆ ನಾನು ವಿಡಿಯೋ ಮಾಡೋದೇ ಕನ್ನಡ ಲ್ಯಾಂಗ್ವೇಜ್ ರಿಲೇಟೆಡ್, ಅದಕ್ಕೋಸ್ಕರ. ಅದಕ್ಕೆ ಈಗ ನಾನು ಸಬ್ಟೈಟಲ್ಸ್, ಈಗ ನನ್ನ ವಿಡಿಯೋ ನಾನು ಕನ್ನಡದಲ್ಲಿ ಮಾಡೋದು ಬೇರೆಯವ್ರಿಗೆ ಅರ್ಥ ಆಗಬೇಕು ಅಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಎಲ್ಲರಿಗೂ ಗೊತ್ತು, ಇಲ್ಲ ಹಿಂದಿ ಯಾವುದಾದ್ರೂ ನಿಮಗೆ ಬೇಕು ಅಂದರೆ ಇಲ್ಲಿ ಆ್ಯಡ್ ಮಾಡ್ಬೋದು. ಆ್ಯಡ್ ಲ್ಯಾಂಗ್ವೇಜ್ ಅಂತ ಆಪ್ಷನ್ ಇದೆಯಲ್ಲ, ಆ್ಯಡ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಮಲ್ಟಿಪಲ್ ಲ್ಯಾಂಗ್ವೇಜ್ ಬರುತ್ತೆ. ಎಷ್ಟೊಂದು ಲ್ಯಾಂಗ್ವೇಜ್ ಇದೆ, ನೀವು ಯಾವ್ದು ಬೇಕಾದ್ರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ ನಿಮಗೆ ಇಂಗ್ಲೀಷ್ ಕೊಟ್ಬಿಟ್ಟು ತೋರಿಸ್ತೀನಿ. ಇಂಗ್ಲೀಷ್ ಇಂಡಿಯಾ ಅಂತಿದೆ, ಇಂಗ್ಲೀಷ್ ಆಸ್ಟ್ರೇಲಿಯಾ ಕನ್ನಡ, ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಇಂಡಿಯಾ ಅಂತ ಕೊಡ್ತೀನಿ. ಕೊಟ್ಮೇಲೆ ಇಲ್ಲಿ ನೋಡಿ ಎಡಿಟ್ ಆಪ್ಷನ್ ಆ್ಯಡ್ ಅಂತಿದೆಯಲ್ಲ, ಇದ್ರ ಮೇಲೆ ಬಂದರೆ ಆ್ಯಡ್ ಅಂತ ಬರ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಲಾಸ್ಟ್ ಆಪ್ಷನ್ ಆಟೋ ಟ್ರಾನ್ಸ್ಲೇಟ್ ಅಂತಿದೆ. ಈಗ ನಾನು ಕನ್ನಡದಲ್ಲಿ ಏನೇನು ಮಾತಾಡ್ತಿರ್ತೀನೋ ಅದೆಲ್ಲ ಇಂಗ್ಲೀಷಿಗೆ ಆಟೋಮೆಟಿಕಾಗಿ ಟ್ರಾನ್ಸ್ಲೇಟ್ ಆಗುತ್ತೆ. ಇದು ಯೂಟ್ಯೂಬ್ ಸ್ಟುಡಿಯೋಲ್ಲಿ ಆಪ್ಷನ್ ಇದೆ. ಈ ಥರ ನಾವೇನು ಹೊಸ್ದಾಗಿ ಸಬ್ಟೈಟಲ್ಸ್ನ ನಾವು ಸಪ್ರೇಟಾಗಿ ರೆಡಿ ಮಾಡಿ ಆ್ಯಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಫುಲ್ ಈಸಿಯಾಗೆ ಇಲ್ಲಿ ಆಟೋ ಟ್ರಾನ್ಸ್ಲೇಟ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ನಾನು ಈ ಕನ್ನಡದಲ್ಲಿ ಮಾತಾಡೋದು ಆಟೋಮೆಟಿಕಾಗಿ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಆಗಿದೆ. ಇಷ್ಟು ಚೇಂಜಸ್ ಮಾಡ್ಬಿಟ್ಟು ಪಬ್ಲಿಷ್ ಕೊಟ್ಟರೆ ಅನ್ಕೊಳ್ಳಿ, ಇಂಗ್ಲೀಷಲ್ಲಿ ಪಬ್ಲಿಷ್ ಆಗಿದೆ. ನಾನು ಇದು ನಿಮ್ಗೆ ಹೆಂಗೆ ಕಾಣುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗು ತೋರಿಸ್ತೀನಿ. ಓಕೆನಾ? ನೋಡಿ ಇಂಗ್ಲೀಷ್ ಕೊಟ್ಟಿದ್ದೀವಾ. ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಆ ವಿಡಿಯೋ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಇಂಗ್ಲೀಷಲ್ಲಿ ಹೆಂಗೆ ಬರ್ತಿದೆ ಅಂತ. ಓಕೆನಾ? ನಾನು ಯಾವ ವಿಡಿಯೋ ಕೊಟ್ಟಿದ್ದಾಗಲೇ ನಮ್ಮ ಒಂದು ಜಿಮೇಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ. ಓಕೆ, ಇಲ್ಲಿದೆ ನೋಡಿ. ಇದನ್ನ ಈಗ ಓಪನ್ ಮಾಡಿದೆ ಅಂದರೆ ನೋಡಿ, ಈಗ ನಾನೇನೇನು ಹೇಳ್ತೀನಿ ನೋಡಿ, ಸಬ್ಟೈಟಲ್ಸ್ ಕಾಣಿಸ್ತಿದ್ಯಾ? ಹಲೋ ವ್ಯೂಯರ್ಸ್ ಇನ್ ಟುಡೇ ವಿಡಿಯೋ ಅಂತ ನೋಡಿ, ಇಂಗ್ಲೀಷಲ್ಲಿ ಬರ್ತಿದೆ. ಜಸ್ಟ್ ಈಸಿಯಾಗಿ 5 ನಿಮಿಷಕ್ಕೆ ಆರಾಮಾಗಿ ಮಾಡಾಕ್ಬಿಡ್ಬೋದು. ಯಾವ ಎಕ್ಸ್ಟರ್ನಲ್ ಆ್ಯಪು ಬೇಡ, ಯಾವ ಎಕ್ಸ್ಟರ್ನಲ್ ವೆಬ್ಸೈಟು ಬೇಡ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋ ಶೇರ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು.